ನಾಳೆಬಾ ಕಥೆಯ ಸಿಎಂ ಗದ್ದುಗೆ ಅಧಿಕಾರ ಹಂಚಿಕೆ ಸೂತ್ರ. ರಾಹುಲ್ ಗಾಂಧಿ ವಿರುದ್ಧವೇ ಈಗ ಹಿರಿಯ ನಾಯಕರು ಸಿದ್ಧರಿದ್ದಾರೆ. ಡಿಸೆಂಬರ್ ಅಂತ್ಯವಾದರೂ ಕೂಡ ಈ ಒಂದು ಕುರ್ಚಿ ಈ ಫೈಟ್ ಇದೆಯಲ್ಲ ಬಗೆಹರಿದಿಲ್ಲ. ಆಂತರಿಕ ಕಚ್ಚಾಟ ಇದ್ರೂ ಕೂಡ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ. ರಾಹುಲ್ ಗಾಂಧಿ ನಡೆ ವಿರುದ್ಧವೇ ಕೆಲ ಹಿರಿಯ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪಕ್ಷ ಸಂಘಟನೆ ಹೇಗೆ ಅಂತ ಕಾಂಗ್ರೆಸ್ ಕೆಲ ಹಿರಿಯ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಈಗಾಗಲೇ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಈ ಕುರ್ಚಿ ಫೈಟ್ ಮತ್ತೊಂದು ಮಜಲನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ, ಆದ್ರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಮತ್ತೊಂದ್ ಕಡೆ ಈಗ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿರೋದು. ರಾಹುಲ್ ಗಾಂಧಿಗೆ ಈ ಒಂದು ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಗೆಹರಿಸುವಂತ ಯಾವುದೇ ರೀತಿಯಾದಂತ ಇದಕ್ಕೆ ಹೋಗ್ತಾ ಇಲ್ಲ ರಾಹುಲ್ ಗಾಂಧಿ. ಒಂದು ರೀತಿಯಾಗಿ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಹಿರಿಯ ನಾಯಕರೇ ಅಸಮಾಧಾನಗೊಂಡಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ. ನಾಳೆ ಬಾ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಹಿರಿಯ ನಾಯಕರು ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಈ ಭೇಟಿಗೆ ಅವಕಾಶವನ್ನ ಕೇಳ್ತಾ ಇದ್ದಾರೆ. ಆದರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಮೊನ್ನೆ ತಾನೇ ಎಐಸಿಸಿ ಅಧ್ಯಕ್ಷರ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಯಾವಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿಸ್ತೀರಿ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಆದರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಈಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಂದು ರೀತಿಯಾಗಿ ಈ ಕುರ್ಚಿ ಫೈಟ್ ಇನ್ನೂ ಕೂಡ ಬಗೆಹರಿಯುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ರಾಹುಲ್ ಗಾಂಧಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಅಂತ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ಮೊದಲನೇದಾಗಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು, 2.5 ವರ್ಷಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ಮಾತುಕತೆ ಸರ್ಕಾರದ ಆರಂಭದಲ್ಲೇ ಆಗಿದೆ ಅಂತ ಒಂದಿಷ್ಟು ರೂಮರ್ಗಳಿತ್ತು. ಅದನ್ನ ಇಬ್ರು ನಾಯಕರು ಆರಂಭದಲ್ಲಿ ತಳ್ಳಹಾಕಿದ್ರು ಕೂಡ ಹೌದು, ನನ್ನ ಸಿದ್ದರಾಮಯ್ಯ ನಡುವೆ ಮಾತುಕತೆ ಆಗಿದೆ, ಅದು ಹೈಕಮಾಂಡ್ ಗಮನಕ್ಕೂ ಬಂದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದ್ರೆ ಈ ಒಂದು ಬದಲಾವಣೆ ಯಾವಾಗ ಆಗಬೇಕು? ಈ ಹಿಂದೆ ರಾಜಣ್ಣರವರ ಹೇಳಿಕೆಯ ಪ್ರಕಾರ ನೋಡಿದಾಗ ನವೆಂಬರ್ನಲ್ಲಿ ಬದಲಾವಣೆ ಆಗಬೇಕಿತ್ತು. ಈಗ ಸಂಕ್ರಾಂತಿಯ ನಂತರ ಬದಲಾವಣೆ ಆಗಬಹುದು ಅಂತಿದೆ. ಮತ್ತೊಂದು ಕಡೆ ಕೆಸಿ ವೇಣುಗೋಪಾಲ್ ಅವರು ಕೇರಳದ ಸಿಎಂ ಆಕಾಂಕ್ಷಿಯಾಗಿರೋದ್ರಿಂದ ಕೇರಳ ಚುನಾವಣೆಯ ನಂತರ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದರ ಮಧ್ಯದಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಥಳೀಯವಾದ ಸಮಸ್ಯೆಯನ್ನು ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಪ್ರತಿ ಬಾರಿ ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಿದ್ರು ಕೂಡ ರಾಹುಲ್ ಗಾಂಧಿ ಡಿಸಿಎಂ ರನ್ನ ಭೇಟಿ ಮಾಡದೇ ಇರೋದು ಈಗ ಅನೇಕ ಗೊಂದಲಗಳಿಗೆ ಕಾರಣವಾಗಿತ್ತು. ಇನ್ನೇನು ಡಿಸೆಂಬರ್ ಮುಗಿದಿದೆ, ಜನವರಿ ಬರುತ್ತೆ. ಸಂಕ್ರಾಂತಿಯ ಒಳಗಡೆ ರಾಹುಲ್ ಗಾಂಧಿರವರು ಕರೆದು ಮಾತಾಡ್ತಾರೆ. ಎಲ್ಲವೂ ಸರಾಗವಾಗಿ ನಡೆಯುತ್ತೆ. ಒಂದು ದಿನಾಂಕ ನಿರ್ದಿಷ್ಟವಾಗಿ ಗೊತ್ತಾಗುತ್ತೆ. ಒಂದು ವೇಳೆ ಅಧಿಕಾರ ಬದಲಾವಣೆ ಆಗುವಂತಿದ್ರೆ ಯಾವತ್ತಾಗುತ್ತೆ, ಆಗೋದಿಲ್ಲವಾದ್ರೆ ಅದರ ಬಗ್ಗೆ ಸ್ಪಷ್ಟ ಸಂದೇಶ ಸಿಗುತ್ತೆ ಅನ್ನೋ ಒಂದು ಕುತೂಹಲದಲ್ಲಿ ಕಾತುರದಲ್ಲಿ ಇದ್ದಂತಹ ಅಷ್ಟೂ ನಾಯಕರಿಗೆ ಬೇಸರ ಆಗಿರುವಂತದ್ದು ಕಾರಣ ರಾಹುಲ್ ಗಾಂಧಿರವರು ಮತ್ತೆ ವಿದೇಶಕ್ಕೆ ಹೊರಟಿರುವಂತದ್ದು. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಬೇಕು, ರೀಶಫಲ್ ಮಾಡಬೇಕು, ಒಂದಿಷ್ಟು ಕೆಲಸ ಮಾಡದಂತ ಸಚಿವರಿಗೆ ಕೊಟ್ಟು ಹೊಸ ಸಚಿವರನ್ನ ಅಂದ್ರೆ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು, ಹಿರಿಯರಿಗೆ ಒಂದಿಷ್ಟು ಅವಕಾಶಗಳನ್ನ ಕೊಡಬೇಕು, ಕಿರಿಯರಿಗೆ ಅವಕಾಶಗಳನ್ನ ಕೊಡಬೇಕು. ಇದಿಷ್ಟು ಲೆಕ್ಕಾಚಾರದಲ್ಲಿ ಇದ್ದಂತ ಕಾಂಗ್ರೆಸ್ನ ಒಂದಿಷ್ಟು ಹಿರಿಯ ಶಾಸಕರೇನಿದ್ದಾರೆ, ವಯಸ್ಸಿನಲ್ಲಿ ಹಿರಿಯರು, ರಾಜಕೀಯದಲ್ಲಿ ಹಿರಿಯರು, ಅಷ್ಟೂ ಜನಕ್ಕೆ ಬೇಸರ ಆಗಿರುವಂತದ್ದು ಅವರ ಆಪ್ತ ವಲಯಗಳ ಬಳಿ ಹೇಳ್ಕೊಂಡಿರುವಂತದ್ದು. ಕಾರಣ ಏನಂದ್ರೆ ಪ್ರತಿ ಬಾರಿ ಯಾವುದೋ ಒಂದು ಸಮಸ್ಯೆ ನಮ್ಮ ರಾಜ್ಯಕ್ಕೆ ಬಂದಾಗ, ನಮ್ಮ ಆಡಳಿತ ಯಂತ್ರಕ್ಕೆ ಬಂದಾಗ, ನಮ್ಮ ಸರ್ಕಾರಕ್ಕೆ ಬಂದಾಗ ರಾಹುಲ್ ಗಾಂಧಿರವರು ತಪ್ಪಿಸ್ಕೊಳ್ತಾ ಇದ್ದಾರೆ, ಯಾರ ಕೈಗೂ ಸಿಗ್ತಾ ಇಲ್ಲ. ಇದರಿಂದ ಮತ್ತಷ್ಟು ಸಮಸ್ಯೆ ಹೆಚ್ಚಾಗ್ತಿದೆ. ಇದನ್ನ ಆದಷ್ಟು ಬೇಗ ಬಗೆಹರಿಸುವಂತೆ ಮಲ್ಲಿಕಾರ್ಜುನ ಖರ್ಗೆರ್ ಅವರಿಗೂ ಕೂಡ ಮತ್ತೊಮ್ಮೆ ಮನವಿ ಮಾಡೋದಕ್ಕೆ ಅಷ್ಟು ನಾಯಕರು ನಿರ್ಧರಿಸಿರುವಂತದ್ದು. ಮಲ್ಲಿಕಾರ್ಜುನ ಖರ್ಗೆರ್ ಅವರು ಇವತ್ತು ಬೆಂಗಳೂರಿಗೆ ಬರ್ತಾರೆ. ಬಂದ ನಂತರ ಕಳೆದ ಒಂದು ಸುಮಾರು ದಿನಗಳ ಕಾಲ ಬೆಂಗಳೂರಲ್ಲೇ ವಾಸ್ತವ್ಯ ಹೂಡ್ತಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿರವರ ನಡೆಯನ್ನ ಅವರ ಗಮನಕ್ಕೆ ತರುವಂತೆ ರಾಹುಲ್ ಗಾಂಧಿರವರು ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತೆ ಮಲ್ಲಿಕಾರ್ಜುನ ಖರ್ಗೆರ್ ಅವರ ಮುಖಾಂತರ ಮನವಿಯನ್ನ ಸಲ್ಲಿಸುವಂತ ಪ್ಲಾನ್ನಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಇರುವಂತದ್ದು. ಪ್ರವೀಣ್, ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಸಿಗ್ತಾ ಇನ್ನು ಕಾಂಗ್ರೆಸ್ ಸಿಎಂ ಕುರ್ಚಿ ಕಾಳಗಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನಾಳೆ ಬಾ ಕಥೆಯ ಸಿಎಂ ಗದ್ದುಗೆ ಅಧಿಕಾರ ಹಂಚಿಕೆ ಸೂತ್ರ. ರಾಹುಲ್ ಗಾಂಧಿ ವಿರುದ್ಧವೇ ಈಗ ಹಿರಿಯ ನಾಯಕರು ಸಿದ್ಧರಿದ್ದಾರೆ. ಡಿಸೆಂಬರ್ ಅಂತ್ಯವಾದರೂ ಕೂಡ ಈ ಒಂದು ಕುರ್ಚಿ ಈ ಫೈಟ್ ಇದೆಯಲ್ಲ ಬಗೆಹರಿದಿಲ್ಲ. ಆಂತರಿಕ ಕಚ್ಚಾಟ ಇದ್ರೂ ಕೂಡ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ. ರಾಹುಲ್ ಗಾಂಧಿ ನಡೆ ವಿರುದ್ಧವೇ ಕೆಲ ಹಿರಿಯ ನಾಯಕರು
ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪಕ್ಷ ಸಂಘಟನೆ ಹೇಗೆ ಅಂತ ಕಾಂಗ್ರೆಸ್ ಕೆಲ ಹಿರಿಯ ನಾಯಕರು ಕೆಂಡಕಾರ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಈಗಾಗಲೇ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಈ ಕುರ್ಚಿ ಫೈಟ್ ಮತ್ತೊಂದು ಮಜಲನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ, ಆದ್ರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಮತ್ತೊಂದ್ ಕಡೆ ಈಗ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿರೋದು. ರಾಹುಲ್ ಗಾಂಧಿಗೆ ಈ ಒಂದು ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಗೆಹರಿಸುವಂತ ಯಾವುದೇ ರೀತಿಯಾದಂತ ಇದಕ್ಕೆ ಹೋಗ್ತಾ ಇಲ್ಲ ರಾಹುಲ್ ಗಾಂಧಿ. ಒಂದು ರೀತಿಯಾಗಿ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಹಿರಿಯ ನಾಯಕರೇ ಅಸಮಾಧಾನಗೊಂಡಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ. ನಾಳೆ ಬಾ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಹಿರಿಯ ನಾಯಕರು ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಈ ಭೇಟಿಗೆ ಅವಕಾಶವನ್ನ ಕೇಳ್ತಾ ಇದ್ದಾರೆ. ಆದರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಮೊನ್ನೆ ತಾನೇ ಎಐಸಿಸಿ ಅಧ್ಯಕ್ಷರ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಯಾವಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿಸ್ತೀರಿ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಆದರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಈಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಂದು ರೀತಿಯಾಗಿ ಈ ಕುರ್ಚಿ ಫೈಟ್ ಇನ್ನೂ ಕೂಡ ಬಗೆಹರಿಯುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ರಾಹುಲ್ ಗಾಂಧಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಅಂತ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ಮೊದಲನೇದಾಗಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು, 2.5 ವರ್ಷಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ಮಾತುಕತೆ ಸರ್ಕಾರದ ಆರಂಭದಲ್ಲೇ ಆಗಿದೆ ಅಂತ ಒಂದಿಷ್ಟು ರೂಮರ್ಗಳಿತ್ತು. ಅದನ್ನ ಇಬ್ರು ನಾಯಕರು ಆರಂಭದಲ್ಲಿ ತಳ್ಳಹಾಕಿದ್ರು ಕೂಡ ಹೌದು, ನನ್ನ ಸಿದ್ದರಾಮಯ್ಯ ನಡುವೆ ಮಾತುಕತೆ ಆಗಿದೆ, ಅದು ಹೈಕಮಾಂಡ್ ಗಮನಕ್ಕೂ ಬಂದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದ್ರೆ ಈ ಒಂದು ಬದಲಾವಣೆ ಯಾವಾಗ ಆಗಬೇಕು? ಈ ಹಿಂದೆ ರಾಜಣ್ಣರವರ ಹೇಳಿಕೆಯ ಪ್ರಕಾರ ನೋಡಿದಾಗ ನವೆಂಬರ್ನಲ್ಲಿ ಬದಲಾವಣೆ ಆಗಬೇಕಿತ್ತು. ಈಗ ಸಂಕ್ರಾಂತಿಯ ನಂತರ ಬದಲಾವಣೆ ಆಗಬಹುದು ಅಂತಿದೆ. ಮತ್ತೊಂದು ಕಡೆ ಕೆಸಿ ವೇಣುಗೋಪಾಲ್ ಅವರು ಕೇರಳದ ಸಿಎಂ ಆಕಾಂಕ್ಷಿಯಾಗಿರೋದ್ರಿಂದ ಕೇರಳ ಚುನಾವಣೆಯ ನಂತರ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದರ ಮಧ್ಯದಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಥಳೀಯವಾದ ಸಮಸ್ಯೆಯನ್ನು ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಪ್ರತಿ ಬಾರಿ ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಿದ್ರು ಕೂಡ ರಾಹುಲ್ ಗಾಂಧಿ ಡಿಸಿಎಂ ರನ್ನ ಭೇಟಿ ಮಾಡದೇ ಇರೋದು ಈಗ ಅನೇಕ ಗೊಂದಲಗಳಿಗೆ ಕಾರಣವಾಗಿತ್ತು. ಇನ್ನೇನು ಡಿಸೆಂಬರ್ ಮುಗಿದಿದೆ, ಜನವರಿ ಬರುತ್ತೆ. ಸಂಕ್ರಾಂತಿಯ ಒಳಗಡೆ ರಾಹುಲ್ ಗಾಂಧಿರವರು ಕರೆದು ಮಾತಾಡ್ತಾರೆ. ಎಲ್ಲವೂ ಸರಾಗವಾಗಿ ನಡೆಯುತ್ತೆ. ಒಂದು ದಿನಾಂಕ ನಿರ್ದಿಷ್ಟವಾಗಿ ಗೊತ್ತಾಗುತ್ತೆ. ಒಂದು ವೇಳೆ ಅಧಿಕಾರ ಬದಲಾವಣೆ ಆಗುವಂತಿದ್ರೆ ಯಾವತ್ತಾಗುತ್ತೆ, ಆಗೋದಿಲ್ಲವಾದ್ರೆ ಅದರ ಬಗ್ಗೆ ಸ್ಪಷ್ಟ ಸಂದೇಶ ಸಿಗುತ್ತೆ ಅನ್ನೋ ಒಂದು ಕುತೂಹಲದಲ್ಲಿ ಕಾತುರದಲ್ಲಿ ಇದ್ದಂತಹ ಅಷ್ಟೂ ನಾಯಕರಿಗೆ ಬೇಸರ ಆಗಿರುವಂತದ್ದು ಕಾರಣ ರಾಹುಲ್ ಗಾಂಧಿರವರು ಮತ್ತೆ ವಿದೇಶಕ್ಕೆ ಹೊರಟಿರುವಂತದ್ದು. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ರೀಶಫಲ್ ಮಾಡಬೇಕು, ಒಂದಿಷ್ಟು ಕೆಲಸ ಮಾಡದಂತ ಸಚಿವರಿಗೆ ಕೊಟ್ಟು ಹೊಸ ಸಚಿವರನ್ನ ಅಂದ್ರೆ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು, ಹಿರಿಯರಿಗೆ ಒಂದಿಷ್ಟು ಅವಕಾಶಗಳನ್ನ ಕೊಡಬೇಕು, ಕಿರಿಯರಿಗೆ ಅವಕಾಶಗಳನ್ನ ಕೊಡಬೇಕು. ಇದಿಷ್ಟು ಲೆಕ್ಕಾಚಾರದಲ್ಲಿ ಇದ್ದಂತ ಕಾಂಗ್ರೆಸ್ನ ಒಂದಿಷ್ಟು ಹಿರಿಯ ಶಾಸಕರೇನಿದ್ದಾರೆ, ವಯಸ್ಸಿನಲ್ಲಿ ಹಿರಿಯರು, ರಾಜಕೀಯದಲ್ಲಿ ಹಿರಿಯರು, ಅಷ್ಟೂ ಜನಕ್ಕೆ ಬೇಸರ ಆಗಿರುವಂತದ್ದು ಅವರ ಆಪ್ತ ವಲಯಗಳ ಬಳಿ ಹೇಳ್ಕೊಂಡಿರುವಂತದ್ದು. ಕಾರಣ ಏನಂದ್ರೆ ಪ್ರತಿ ಬಾರಿ ಯಾವುದೋ ಒಂದು ಸಮಸ್ಯೆ ನಮ್ಮ ರಾಜ್ಯಕ್ಕೆ ಬಂದಾಗ, ನಮ್ಮ ಆಡಳಿತ ಯಂತ್ರಕ್ಕೆ ಬಂದಾಗ, ನಮ್ಮ ಸರ್ಕಾರಕ್ಕೆ ಬಂದಾಗ ರಾಹುಲ್ ಗಾಂಧಿರವರು ತಪ್ಪಿಸ್ಕೊಳ್ತಾ ಇದ್ದಾರೆ, ಯಾರ ಕೈಗೂ ಸಿಗ್ತಾ ಇಲ್ಲ. ಇದರಿಂದ ಮತ್ತಷ್ಟು ಸಮಸ್ಯೆ ಹೆಚ್ಚಾಗ್ತಿದೆ. ಇದನ್ನ ಆದಷ್ಟು ಬೇಗ ಬಗೆಹರಿಸುವಂತೆ ಮಲ್ಲಿಕಾರ್ಜುನ ಖರ್ಗೆರ್ ಅವರಿಗೂ ಕೂಡ ಮತ್ತೊಮ್ಮೆ ಮನವಿ ಮಾಡೋದಕ್ಕೆ ಅಷ್ಟು ನಾಯಕರು ನಿರ್ಧರಿಸಿರುವಂತದ್ದು. ಮಲ್ಲಿಕಾರ್ಜುನ ಖರ್ಗೆರ್ ಅವರು ಇವತ್ತು ಬೆಂಗಳೂರಿಗೆ ಬರ್ತಾರೆ. ಬಂದ ನಂತರ ಕಳೆದ ಒಂದು ಸುಮಾರು ದಿನಗಳ ಕಾಲ ಬೆಂಗಳೂರಲ್ಲೇ ವಾಸ್ತವ್ಯ ಹೂಡ್ತಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿರವರ ನಡೆಯನ್ನ ಅವರ ಗಮನಕ್ಕೆ ತರುವಂತೆ ರಾಹುಲ್ ಗಾಂಧಿರವರು ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತೆ ಮಲ್ಲಿಕಾರ್ಜುನ ಖರ್ಗೆರ್ ಅವರ ಮುಖಾಂತರ ಮನವಿಯನ್ನ ಸಲ್ಲಿಸುವಂತ ಪ್ಲಾನ್ ನಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಇರುವಂತದ್ದು. ಪ್ರವೀಣ್, ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಸಿಗ್ತಾ ಇನ್ನು ಕಾಂಗ್ರೆಸ್ ಸಿಎಂ ಕುರ್ಚಿ ಕಾಳಗಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನಾಳೆ ಬಾ ಕಥೆಯ ಸಿಎಂ ಗದ್ದುಗೆ ಅಧಿಕಾರ ಹಂಚಿಕೆ ಸೂತ್ರ. ರಾಹುಲ್ ಗಾಂಧಿ ವಿರುದ್ಧವೇ ಈಗ ಹಿರಿಯ ನಾಯಕರು ಸಿದ್ಧರಿದ್ದಾರೆ. ಡಿಸೆಂಬರ್ ಅಂತ್ಯವಾದರೂ ಕೂಡ ಈ ಒಂದು ಕುರ್ಚಿ ಈ ಫೈಟ್ ಇದೆಯಲ್ಲ ಬಗೆಹರಿದಿಲ್ಲ. ಆಂತರಿಕ ಕಚ್ಚಾಟ ಇದ್ರೂ ಕೂಡ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ. ರಾಹುಲ್ ಗಾಂಧಿ ನಡೆ ವಿರುದ್ಧವೇ ಕೆಲ ಹಿರಿಯ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪಕ್ಷ ಸಂಘಟನೆ ಹೇಗೆ ಅಂತ ಕಾಂಗ್ರೆಸ್ ಕೆಲ ಹಿರಿಯ ನಾಯಕರು ಕೆಂಡಕಾರ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಈಗಾಗಲೇ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಈ ಕುರ್ಚಿ ಫೈಟ್ ಮತ್ತೊಂದು ಮಜಲನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ
ಕಾಯ್ತಾ ಇದ್ದಾರೆ, ಆದ್ರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಮತ್ತೊಂದ್ ಕಡೆ ಈಗ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿರೋದು. ರಾಹುಲ್ ಗಾಂಧಿಗೆ ಈ ಒಂದು ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಗೆಹರಿಸುವಂತ ಯಾವುದೇ ರೀತಿಯಾದಂತ ಇದಕ್ಕೆ ಹೋಗ್ತಾ ಇಲ್ಲ ರಾಹುಲ್ ಗಾಂಧಿ. ಒಂದು ರೀತಿಯಾಗಿ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಹಿರಿಯ ನಾಯಕರೇ ಅಸಮಾಧಾನಗೊಂಡಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ. ನಾಳೆ ಬಾ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಹಿರಿಯ ನಾಯಕರು ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಈ ಭೇಟಿಗೆ ಅವಕಾಶವನ್ನ ಕೇಳ್ತಾ ಇದ್ದಾರೆ. ಆದರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಮೊನ್ನೆ ತಾನೇ ಎಐಸಿಸಿ ಅಧ್ಯಕ್ಷರ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಯಾವಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿಸ್ತೀರಿ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಆದರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಈಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಂದು ರೀತಿಯಾಗಿ ಈ ಕುರ್ಚಿ ಫೈಟ್ ಇನ್ನೂ ಕೂಡ ಬಗೆಹರಿಯುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ರಾಹುಲ್ ಗಾಂಧಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಅಂತ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ಮೊದಲನೇದಾಗಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು, 2.5 ವರ್ಷಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ಮಾತುಕತೆ ಸರ್ಕಾರದ ಆರಂಭದಲ್ಲೇ ಆಗಿದೆ ಅಂತ ಒಂದಿಷ್ಟು ರೂಮರ್ಗಳಿತ್ತು. ಅದನ್ನ ಇಬ್ರು ನಾಯಕರು ಆರಂಭದಲ್ಲಿ ತಳ್ಳಹಾಕಿದ್ರು ಕೂಡ ಹೌದು, ನನ್ನ ಸಿದ್ದರಾಮಯ್ಯ ನಡುವೆ ಮಾತುಕತೆ ಆಗಿದೆ, ಅದು ಹೈಕಮಾಂಡ್ ಗಮನಕ್ಕೂ ಬಂದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದ್ರೆ ಈ ಒಂದು ಬದಲಾವಣೆ ಯಾವಾಗ ಆಗಬೇಕು? ಈ ಹಿಂದೆ ರಾಜಣ್ಣರವರ ಹೇಳಿಕೆಯ ಪ್ರಕಾರ ನೋಡಿದಾಗ ನವೆಂಬರ್ನಲ್ಲಿ ಬದಲಾವಣೆ ಆಗಬೇಕಿತ್ತು. ಈಗ ಸಂಕ್ರಾಂತಿಯ ನಂತರ ಬದಲಾವಣೆ ಆಗಬಹುದು ಅಂತಿದೆ. ಮತ್ತೊಂದು ಕಡೆ ಕೆಸಿ ವೇಣುಗೋಪಾಲ್ ಅವರು ಕೇರಳದ ಸಿಎಂ ಆಕಾಂಕ್ಷಿಯಾಗಿರೋದ್ರಿಂದ ಕೇರಳ ಚುನಾವಣೆಯ ನಂತರ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದರ ಮಧ್ಯದಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಥಳೀಯವಾದ ಸಮಸ್ಯೆಯನ್ನು ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಪ್ರತಿ ಬಾರಿ ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಿದ್ರು ಕೂಡ ರಾಹುಲ್ ಗಾಂಧಿ ಡಿಸಿಎಂ ರನ್ನ ಭೇಟಿ ಮಾಡದೇ ಇರೋದು ಈಗ ಅನೇಕ ಗೊಂದಲಗಳಿಗೆ ಕಾರಣವಾಗಿತ್ತು. ಇನ್ನೇನು ಡಿಸೆಂಬರ್ ಮುಗಿದಿದೆ, ಜನವರಿ ಬರುತ್ತೆ. ಸಂಕ್ರಾಂತಿಯ ಒಳಗಡೆ ರಾಹುಲ್ ಗಾಂಧಿರವರು ಕರೆದು ಮಾತಾಡ್ತಾರೆ. ಎಲ್ಲವೂ ಸರಾಗವಾಗಿ ನಡೆಯುತ್ತೆ. ಒಂದು ದಿನಾಂಕ ನಿರ್ದಿಷ್ಟವಾಗಿ ಗೊತ್ತಾಗುತ್ತೆ. ಒಂದು ವೇಳೆ ಅಧಿಕಾರ ಬದಲಾವಣೆ ಆಗುವಂತಿದ್ರೆ ಯಾವತ್ತಾಗುತ್ತೆ, ಆಗೋದಿಲ್ಲವಾದ್ರೆ ಅದರ